ಈಗಿನ ಕಾಲಘಟ್ಟದಲ್ಲಿ 50ನೇ ದಿನ ಪೂರೈಸಿ ಆ ಯಶಸ್ಸಿನ ಹಂಚಿಕೊಳ್ಳುವಂಥ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ನನ್ನ ಸೌಭಾಗ್ಯ. 500ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಮೊದಲನೇ ಸಿನಿಮಾ ಇದಿಷ್ಟು ದೊಡ್ಡ ಪಾತ್ರ ಸಿಕ್ಕಿರೋದು ನನಗೆ. ಬಹಳ ಜನಕ್ಕೆ ನಂಬಿಕೆನೇ ಇರಲಿಲ್ಲ ನನಗೆ ಒಂದು ಪಾತ್ರನ ನಿಭಾಯಿಸಬಲ್ಲೆ ನಾನು ಅಂತ. ಆದರೆ ಪ್ರಸನ್ನ ಅವರಿಗೆ ತುಂಬ ನಂಬಿಕೆ ಇತ್ತು. ಹಾಗಾಗಿ ನಾನು ಪ್ರಸನ್ನ ಅವರಿಗೆ ಆಭಾರಿಯಾಗಿದ್ದೇನೆ. ಅವರು ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇಡೀ ಆ ಜರ್ನಿ ಏನಿತ್ತು ಫಸ್ಟ್ ಡೇಯಿಂದ ಕೊನೆಯ ದಿನದ ತನಕ ಸಿನಿಮಾ ಬಿಟ್ಟು ಬೇರೆ ಏನು ಡಿಸ್ಕಷನ್ ಆಗಲೇ ಇಲ್ಲ ನನಗೂ ಅವ್ರಿಗೂ. ಅಷ್ಟು ಆಳವಾಗಿ ಅವರು ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದು, ಅವರು ತಗೊಂಡಂಥ ಶ್ರಮ, ಅದೆಲ್ಲರ ಪ್ರತಿಫಲ, ಎಲ್ಲರ ಶ್ರಮದ ಪ್ರತಿಫಲ ಇವತ್ತಿನ ಈ ಸಮಾರಂಭ. ವೆಂಕಟಗೌಡ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್, ಒಂದು ದಿವಸಕ್ಕೂ ಸೆಟ್ಟಿಗೆ ಬರಲಿಲ್ಲ ಅವರು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇವತ್ತೇ ಅವ್ರನ್ನ ನಾನು ನೋಡಿದ್ದು. ನಾನು ನೋಡೇ ಇರಲಿಲ್ಲ ಅವ್ರನ್ನ. ಅನ್ನದಾತರವರು ನಮಗೆ ಯಾರು ಪರಿಚಯ ಮಾಡಿಕೊಡ್ಲಿಲ್ಲ, ನಾನೇನು ಮಾಡಲಿ. ಸೊ ಹಾಗಾಗಿ ಈ ಒಂದು ಸಮಾರಂಭ ಬಹಳ ಖುಷಿ ಕೊಡ್ತಾರೋ ವಿಚಾರ ಏನಂದರೆ, ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರನ್ನೂ ಭೇಟಿ ಮಾಡುವಂಥ ಒಂದು ಸಮಯ, ಹಾಗೆ ಎಲ್ಲರ ಜೊತೆ ನಮ್ಮ ಖುಷಿಯನ್ನು ಹಂಚಿಕೊಳ್ಳುವಂಥ ಸಮಯ. ಇಂಥ ಒಂದು ಖುಷಿಯಲ್ಲಿ ನಾನು ಭಾಗಿಯಾಗಿರೋದು ನನಗೆ ತುಂಬ ಸಂತೋಷಪಟ್ಟಿದೆ. ಈ ಸಿನಿಮಾ ಆದಷ್ಟು ಬೇಗ 100 ದಿವಸ ಆಗಲಿ ಅಂತ ಆಶಿಸ್ತೀನಿ. ಆದಷ್ಟು ಅವರು ಸೇರಿ ಮಾಡ್ತಾ ಇದ್ದೀವಿ. ಸುಬ್ರಹ್ಮಣ್ಯ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಮೂಲತಃ ತೆಲುಗು ಅವರು. ಸೊ ನಾವು ಇಬ್ಬರು ಮತ್ತೆ ನಾನು ಸೇರಿ ಮಾಡ್ತಾ ಇದ್ದೀವಿ. ಮತ್ತು ಶ್ರೀನಿವಾಸ ರಾವ್ ಸರ್ ನಮ್ಮದು ಕೋ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ಸದ್ಯದಲ್ಲೇ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಟೀಮ್ನೆಲ್ಲ ಅನೌನ್ಸ್ ಮಾಡ್ತೀನಿ. ಥ್ಯಾಂಕ್ ಯು. ರೋಹಿತ್ ಇದರಲ್ಲಿ ಮೇನ್ ಲೀಡ್ ಮಾಡ್ತಾ ಇದ್ದಾರೆ.